ಈಗಿನ ಕಾಲದಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯನ ಒಳ್ಳೆ ಗುಣಕ್ಕಿಲ್ರಿ. ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅನ್ಕೋತೀನಿ. ನಾವು ಜಳಕ ಮಾಡಿ ಎಲ್ಲ ಹೊಂಟವ್ ಹೇಳ್ತೇವೆ ಕೇಳ್ರಿ. ಈ ಒಂದು ವಿಡಿಯೋದಲ್ಲಿ ರೈತನ ಕಷ್ಟ ಸುಖ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಹೋಗುವಾಗ ಆಕಳು ಶಕ್ತಿ ಏನಾಗುತ್ತೆ ಕೇಳಂಬರ್ರಿ. ಹೊಡೆಯಲ್ಲ ಅಂದ ತಕ್ಷಣ ನಾ ಸನಿ ಹೋದ ನೋಡ್ರಿ ಆಕಳು ಕರ ಕಂಡು ಬಿದ್ದೋಗಿತ್ತು ನೋಡ್ರಿ, ಪೂರಾ ಮಗಡ ಟೈಟ್ ಆಗಿ. ಈಗಿನ ಕಾಲದಲ್ಲಿ ಮನುಷ್ಯರ ಮಾತು ಕೇಳ, ಇಂತ ಮೂಕ್ ಪ್ರಾಣಿಗಳ ಮಾತೇನ್ ಕೇಳ್ತಾನ್ರಿ ಇವ ಮನುಷ್ಯ. ಹಂಗ ಬಾವಿಯ ಬಗ್ಗೆ ಹೇಳ್ತಾರ. ಇವು ಒಂದ್ ಟೈಮಿಗ ಮೆರ್ದಿ ಬಾವಿಗಳು ಅಂತ ಬರಗಾಲದಾಗ ಹೋಲಾರ ನೀರ ಈ ಬ್ಯಾಸಿಗೆ ಹೋಗ್ಯಾವ ಅಂದ್ರ ತಿಳ್ಕೊಂಡ್ಬಿಡ್ರಿ. ನೀರಿದ್ರ ಬಾವಿ ಬೆಲೆ, ದುಡ್ಡಿದ್ರ ಮನುಷ್ಯ. ಈಗಿನ ಕಾಲದಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯನ ಒಳ್ಳೆ ಗುಣಕ್ಕಿಲ್ರಿಪ್ಪ. ಎಲ್ರು ದುಡ್ಡಿನಿಂದ ಬೆನ್ ಹತ್ತಾರ. ನಮ್ ದೋಸ್ತ ನಾವ್ ಹೊಲದಿಂದ ಬೆನ್ ಹತ್ತಿದೇವ್ರಿಪ್ಪ. ನಾವ್ ಇಷ್ಟೆಲ್ಲಾ ಮಾತಾಡಕ್ ಕಾರಣ ಏನಪ್ಪಾ ಅಂದ್ರ ಸಣ್ಣವ್ರೇನ್ ದೊಡ್ಡವರಾಗೋ ತನಕ ದುಡ್ಡು ತಿಂದು ದೊಡ್ಡವರಾಗಿಲ್ಲ. ರೈತ ದುಡಿದು ಬೆಳೆದ ಅನ್ನ ತಿಂದು ದೊಡ್ಡವರಾಗಿದ್ದೇವೆ ಹೊರತು ದುಡ್ಡು ತಿಂದು ಅಲ್ಲ. ಈ ಮಾತು ಯಾಕೆ ಹೇಳ್ತೀನಪ್ಪ ಅಂದ್ರ ರೈತ ಬೆಳೆದ ಅನ್ನ ತಿಂದೆ ರೈತಿಗೆ ಕಿಮ್ಮತ್ ಕೊಡಲಾಗ್ಯಾರ ನೋಡ್ರಿ. ರೈತ ತನ್ನ ಮನೆ ಅಷ್ಟೇ ನಡೆಸಲ್ರಿ, ಇಡೀ ಜಗತ್ತನ್ನೇ ನಡೆಸ್ತಾನ. ಇಷ್ಟೆಲ್ಲ ಆದ್ರೂ ನಮ್ ರೈತ ಮಾತ್ರ ಬೆಳಿಲೇ ಇಲ್ರಿ. ಬಂಗಾರ ಬೆಲೆ ಜಾಸ್ತಿ ಆದಂಗ ನಮ್ಮ ರೈತನ ಮಾಲ್ ಜಾಸ್ತಿ ಆಗಿತ್ತಂದ್ರೆ ರೈತ ಬಡವಾಗಿ ಉಳಿತಿಲ್ರಿ. ಅಂತ ಲಾಕ್ಡೌನ್ ದಾಗ ಎಲ್ಲಾ ಬಂದಾದ್ರೂ ನಮ್ಮ ರೈತನ ಮಾಲ್ ಬಂದಾಗ ಲಾಕ್ಡೌನ್ ದಾಗ ಅಂತಿಂತ ಪಾಠ ಕಳ್ಸೋಗ ಜೀವನದಾಗ ಅಂದ್ರೂ ನಮ್ ಜನಗಳಿಗೆ ಬುದ್ಧಿ. ಮಾತ ಎಲ್ರಿಗೂ ಹೇಳ್ತಿಲ್ರಿ, ರೈತರಿಗೆ ಕೇವಲವಾಗಿ ನೋಡೋ ಜನಗಳಿಗೆ. ನಾವು ತಿನ್ನೋ ಪ್ರತಿಯೊಂದು ಹೊಗಳು ಕೂಡ ರೈತನ ಪರಿಶ್ರಮ ಇರ್ತ. ದಯವಿಟ್ಟು ಯಾರು ಅನ್ನ ವೇಸ್ಟ್ ಮಾಡಬೇಡ್ರಿ, ಊಟ ಮಾಡೋ. ಸರ್ಕಾರ ನೆಡುವುದ ನಮ್ಮಿಂದ, ಫ್ಯಾಕ್ಟ್ರಿಗಳು ನೆಡುವುದ ನಮ್ಮಿಂದ, ಅಡತಿಗಳೆಲ್ಲ ನೆಡುವುದು ನಮ್ಮಿಂದ, ಚಾದ ಅಂಗಡಿ ನೆಡುವುದು ನಮ್ಮಿಂದ, ಕೆರೆದ ಅಂಗಡಿ ನೆಡುವುದು ನಮ್ಮಿಂದ. ನಮ್ಮದ ತಿಂದು ನಮ್ಗ ಕೂರ್ತಾರಲ್ಲ ಈ ಎಂತ ಲುಚ್ಚ ಮಂದಿಯವರು.